ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಸಿಗಡಿ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಸಿಗಡಿ ಬಿರಿಯಾನಿ ನಾವು ನಾರ್ಮಲ್ ರೈಸಲ್ಲಿ ಮಾಡ್ತೀವಿ. ಇದು ನಾನು ರವಾದಲ್ಲಿ ಮಾಡ್ತಾ ಇದ್ದೀನಿ, ರವಾ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂದು ಕೇರಳ ಸ್ಪೆಷಲ್ ಬಿರಿಯಾನಿ. ತುಂಬಾನೇ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಇದು ಚಿಕನಲ್ಲಿ ಕೂಡ ಮಾಡ್ಕೋಬಹುದು. ಈ ಥರ ಸಿಗಡಿ ಪ್ರೌನ್ಸಲ್ಲಿ ಕೂಡ ಮಾಡ್ಕೋಬಹುದು. ಸ್ವಲ್ಪ ಪ್ರೌನ್ಸ್ ತಗೊಂಡಿದ್ದೇನೆ ನೋಡಿ, ಇಷ್ಟು ಪ್ರೌನ್ಸ್ ಉಂಟು. ಅದು ಸ್ವಲ್ಪ ಮಸಾಲೆ ಹಾಕಬೇಕು. ಮಸಾಲೆಗೆ ಜಾಸ್ತಿ ಮಸಾಲೆ ಏನೂ ಬೇಡ. ಸ್ವಲ್ಪ ಚಿಲ್ಲಿ ಪೌಡ್ರ್, ಆಮೇಲೆ ಸ್ವಲ್ಪ ಇದು ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿಟ್ಟಿದ್ದೇನೆ. ಆನಂತರ 1.5 ಕಪ್ ರವೆ ತಗೊಂಡಿದ್ದೇನೆ. ರವೆ ನಾವು ನಾರ್ಮಲ್ ಇದು ಬಾಂಬೆ ರವೆ ಎಲ್ಲ ಉಂಟಲ್ಲ, ಪೂರ ನಾವು ಉಪ್ಪಿಟ್ಟೆಲ್ಲ ಮಾಡೋ ರವೆ ಉಂಟಲ್ಲ, ಅದನ್ನು ತಗೊಂಡಿದ್ದೇನೆ. ಅದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೋಡಿ, ಈ ಥರ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಅದು ಹುರ್ಕೊಳ್ಳಿ ನೋಡಿ. ಇವಾಗ ರವೆ ಇಲ್ಲಿ ರೋಸ್ಟ್ ಆಗ್ತಾ ಬಂತು, ಇಷ್ಟು ಸಾಕು. ಇದೊಂದು ಸೈಡಲ್ಲಿ ಇಟ್ಕೊಳ್ಳುವ. ಇನ್ನೊಂದು ಪ್ಯಾನ್ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಫಸ್ಟ್ ಮ್ಯಾರಿನೇಟ್ ಮಾಡಿಟ್ಟಿದ್ದ ಪ್ರೌನ್ಸ್ ಉಂಟಲ್ಲ, ಅದು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಬೇಗನೆ ಫ್ರೈ ಆಗುತ್ತೆ. ಪ್ರೌನ್ಸಲ್ಲೇ ನಾವು ಫ್ರೈ ಮಾಡುವಾಗ ಯಾವಾಗಲೂ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಅಂದರೆ ಡ್ರೈ ಆಗಿ ಬರೋ ತನಕ ಫ್ರೈ ಮಾಡಿದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಅದರ ಕರೆಕ್ಟ್ ರುಚಿ ಸಿಗಬೇಕಾದ್ರೆ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರಾಯಿತು. ಸ್ವಲ್ಪ ಸಾಫ್ಟ್ ಆಗಿರಬೇಕು ನೋಡಿ. ಇವಾಗ ಫ್ರೈ ಆಗ್ತಾ ಬಂತಿದ್ದು, ಅದಕ್ಕೆ ಲಾಸ್ಟ್ ತೆಗಿಯುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ, ಚೆನ್ನಾಗಿರುತ್ತೆ ಇದ್ರೆ ಹಾಕಿ. ಪ್ರೌನ್ಸ್ ಇವಾಗ ನೋಡಿ ಈ ಥರ ಫ್ರೈ ಆಗಿ ಬಂದಿದೆ. ಇದು ಪ್ರೌನ್ಸ್ ತೆಗೆದು ಇದೇ ಪಾತ್ರಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದು ಸ್ವಲ್ಪ ಎಣ್ಣೆ ಕಡಿಮೆ ಉಂಟು, ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನೋಡಿ, ಇಷ್ಟು ಎಣ್ಣೆ ಹಾಕಿದ್ದೇನೆ. ಆಮೇಲೆ ಇದಕ್ಕೆ 2 ಈರುಳ್ಳಿ, ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿದು, ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಹಾಕಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು, ಕೆಂಪು ಬಣ್ಣಕ್ಕೆ ಬರಬೇಕು, ಅಷ್ಟು ತನಕ ಫ್ರೈ ಮಾಡ್ಕೋಬೇಕು. ಅದರ ಮಧ್ಯದಲ್ಲಿ ಉಪ್ಪು ಹಾಕಿದ್ದೇನೆ. ನಾವು ಪ್ರೌನ್ಸಿಗೆ ಉಪ್ಪು ಹಾಕಿದ್ದೇವೆ, ಮಸಾಲೆಗೆ ಬೇಕಾದ ಉಪ್ಪು ಹಾಕಿ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬಂದ ನಂತರ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು 3 ಒಟ್ಟಿಗೆ ನಾನು ಸೇರಿಸಿ ಇದು ಮಿಕ್ಸಿ ಜಾರಲ್ಲಿ ಹಾಕಿ ಕ್ರಷ್ ಮಾಡಿದ್ದು. ಅದು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಥವಾ 1.5 ಈ ಥರ ಹಾಕಿದ್ದಾಯಿತು. ಶುಂಠಿ ಬೆಳ್ಳುಳ್ಳಿ ಹಾಕಿ ಮತ್ತೆ ಸ್ವಲ್ಪ ಅದರ ಹಸಿ ವಾಸನೆ ಹೋಗೋ ತನಕ ಮತ್ತೆ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಟೊಮೆಟೊ ಹಾಕಿದ್ರಾಯಿತು. ಟೊಮೆಟೊ ನಾನಿಲ್ಲಿ 1.5 ಟೊಮೆಟೊ ಹಾಕಿದ್ದೇನೆ. ಆಮೇಲೆ ಮಸಾಲ ಪೌಡ್ರ್ ಹಾಕಬೇಕು, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ ಮತ್ತು ಸೋಂಪು ಪುಡಿ, ಬಡಿ ಸೊಪ್ಪು ಪುಡಿ ಉಂಟಲ್ಲ, ಅದು ಸ್ವಲ್ಪ ಹಾಕಿ, ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ ಸಾಕು. ಜಾಸ್ತಿ ಮಸಾಲ ಪೌಡ್ರ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಏನಾದರೂ ಬಿರಿಯಾನಿ ಮಸಾಲ ಎಲ್ಲ ಇದ್ದರೆ, ಈಸ್ಟರ್ನ್ ಬಿರಿಯಾನಿ ಮಸಾಲ ಅದು ಆ ಥರ ಏನಾದರೂ ಇದ್ದರೆ ಅದು ಸ್ವಲ್ಪ ಹಾಕಿ, ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳ ಹಾಕ್ತಾಯಿದ್ದೀನಿ ನೋಡಿ. ಮಧ್ಯದಲ್ಲಿ ಮಿಕ್ಸ್ ಮಾಡಿಕೊಡಿ ನೋಡಿ. ಇವಾಗ ಮಸಾಲ ಈ ರೀತಿಯಾಗಿ ಬರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಆನಂತರ ನಾವು ಫ್ರೈ ಮಾಡಿಟ್ಟಿದ್ದ ಸಿಗಡಿ ಉಂಟಲ್ಲ, ಪ್ರೌನ್ಸ್ ಉಂಟಲ್ಲ, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಹೊತ್ತು ಇದು ಮುಚ್ಚಳ ಹಾಕಿ ಇಡಬೇಕು. ಇದರ ಜೊತೆಗೆ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಅದೆಲ್ಲ ಹಾಕಬೇಕು, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ ಸಾಕು ನೋಡಿ. ಇಷ್ಟು ಥರ ಇನ್ನು ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಳ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಮಸಾಲ ಕಾಣುತ್ತಲ್ಲ, ಈ ರೀತಿ ಮಸಾಲ ಇರಬೇಕು. ಇನ್ನೊಂದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ನಾವು ರವೆ ಹಾಕುವಾಗ ಉಪ್ಪು ಕಡಿಮೆ ಆಗುತ್ತೆ. ಈ ಟೈಮಲ್ಲಿ ಮಸಾಲದಲ್ಲಿ ನಾವು ಉಪ್ಪು ನೋಡುವಾಗ ಸ್ವಲ್ಪ ಜಾಸ್ತಿ ಇರಬೇಕು. ಆಮೇಲೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ, ಒಂದು ಅರ್ಧ ನಿಂಬೆ ಹಣ್ಣಿನ ರಸ. ಮಿಕ್ಸ್ ಮಾಡಿಬಿಟ್ಟು ಉಪ್ಪು ರುಚಿಯೆಲ್ಲ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಮೇಲೆ ಹುರಿದಿಟ್ಟ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬಿಸಿ ನೀರು ಹಾಕಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಬಿಸಿನೀರು ಹಾಕಿದ್ರಾಯಿತು. ಬಿಸಿನೀರು ಹಾಕುವಾಗ ನಾವಿವಾಗ 1.5 ಕಪ್ ರವೆ ಹಾಕಿದ್ದು, ಸೇಮ್ ಕಪ್ಪಲ್ಲಿ ನಾನಿಲ್ಲಿ 1/4 ಕಪ್ಪಿನಷ್ಟು ನೀರು ತಗೊಳ್ತಾ ಇದ್ದೀನಿ. ನಾನು ಹೇಳ್ತೀನಿ, ಅದಕ್ಕಿಂತ ಜಾಸ್ತಿ ಬೇಕಂತಿಲ್ಲ. ನಾವು ಯಾವ ಬೌಲಲ್ಲಿ ನಾವು ರವೆ ತಗೊಳ್ತೀವೋ ಅದರಲ್ಲೇ ಇದಕ್ಕೆ ಬೇಕಾದ ನೀರು ಹಾಕಿದ್ರಾಯಿತು. ಅದು ನೀರು ಹಾಕುವಾಗ ಬಿಸಿನೀರೇ ಹಾಕಿದ್ರಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಫ್ಲೇಮಲ್ಲಿ, ಈ ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕುವ. ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿಕೊಂಡು ಬೇಕಾದಷ್ಟು ಹಾಕಿ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಮುಚ್ಚಳ ಹಾಕ್ತಾ ಇದ್ದೀನಿ. ನೀರು ನಾನಿಲ್ಲಿ 1/4 ಕಪ್ ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ನೀರು ಎಕ್ಸ್ಟ್ರಾ ಬಂದಿದೆ ನೋಡಿ, ಇಷ್ಟು ನೀರು ಎಕ್ಸ್ಟ್ರಾ ಬಂದಿದೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾದರೆ ನಾವು ಬಿರಿಯಾನಿಗೆಲ್ಲ ಹಾಕೋ ಥರ ಈರುಳ್ಳಿ ಮತ್ತು ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಫ್ರೈ ಮಾಡಿ ಹಾಕ್ತೀವಲ್ಲ, ಆ ಥರ ಬೇಕಾದರೆ ಆ ರೀತಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಕಡಿಮೆ ಉಂಟು, ಮತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಪ್ಪ ನಾನು ಹೇಳಿದಾಗೆ ಸ್ವಲ್ಪ ಇನ್ನೂ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಬೇಕಾದರೆ ಹಾಕಿ.
ಇದು ಆಯ್ತಿದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ರವಾ ಬಿರಿಯಾನಿ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡಿದ್ದೇವೆ ಅಂತ. ತುಂಬಾ ಸುಲಭ, ಅಷ್ಟೇ ರುಚಿಯಾಗಿರುತ್ತೆ. ನಾವು ಯಾವಾಗಲೂ ಉಪ್ಪಿಟ್ಟೆಲ್ಲ ತಿಂದು ತಿಂದು ಬೋರ್ ಆದರೆ ನೀವು ಈ ಥರ ಒಂದು ಸಲ ಮಾಡಿ ನೋಡಿ. ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಮತ್ತು ಇದು ನಾನು ಹೇಳ್ದಾಗೆ ಸೇಮ್ ಮೆಥಡಲ್ಲೇ ಚಿಕನ್ ಹಾಕಿ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.